ಮಾಯೆಯೋ ಈ ಪರಿತೋರನು ಏನಿದು ಮಾಯೆಯೋ ಈ ಪರಿತೋರನು ಏನಿದು ಆಪಾದ ಗುಣ ಗಣೋ ನೋಡೆ ನಾನೊಂದ ನರಿಯೇ ಕೈ ಮುಗಿವೆ ನಿಮಗೆ ನಾನೊಂದ ನರಿಯೇ ಕೈ ಮುಗಿಯುವೆ ನಿನಗೆ ಏನಿದು ಆಪಾದ ಗುಣ ಬೇರೋ ನೋಡೆ ಸ್ವಾಮಿ ನಾನೇ ಒಂದು ಕಡೆ ನೀನೇ ಒಂದು ಕಡೆ ಅವೇದಂತೆಯು ಕಳ್ಳತನ ನಿಂದನೆಯನ್ನು ಹೊತ್ತು ನಾಲಿಗೆಯನ್ನು ಕತ್ತರಿಸುವಂತ ಒಂದು ಕೆಟ್ಟ ಕನಸನ್ನು ನಾನು ಕಂಡುಬಿಟ್ಟೆ ಸ್ವಾಮಿ ಭಯವಾಗುವುದು ಅದಕ್ಕೆ ಚೀರಾಡ್ಬಿಟ್ಟೆ ಕನಸಲ್ಲಿ ಕಂಡದ್ದನ್ನು ನಿಜ ಅಂತ ಹೇಳ್ತಾರೆ ನಾವು ಮಲಗುವಾಗ ಸುಖನಿದ್ರೆ ಕೊಡಪ್ಪ ಭಗವಂತ ಅಂತ ದೇವರ ಧ್ಯಾನ ಮಾಡಿಕೊಂಡು ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮಲಿಕೊಂಡು ಒಳ್ಳೆ ನಿದ್ದೆನೆ ಬರ್ತದೆ ನಾವು ಮಲಗುವಾಗ ಲೋಕದ ವ್ಯವಹಾರವನ್ನು ಇಲ್ಲದ ಪಲ್ಲದೆಲ್ಲ ಇದೋ ಪರವೆಲ್ಲ ಒಂದು ಕಥನ್ನ ಮನ್ಸೊಳಗೆ ತುಂಬ್ಕೊಂಡು ಮಲಿಕೊಂಡ್ರೆ ಕೆಟ್ಟ ಕೆಟ್ಟ ಕನಸುಗಳೇ ಬೀಳ್ತೇವೆ ಯೋಚನೆ ಮಾಡಬೇಡ ಮಲಗಿಕೋ ದೈವ ಚಿತ್ತವಿದ್ದಂತ ಆಗಲಿ ಅಂತ ಮಲಗಿಸಿದಂತೆ ಬೆಳಗಾಯಿತು ಬೆಳಗಾದ ಮೇಲೆ ರಾಜರಾಣಿರಿಬ್ಬರು ಎದ್ದು ಆ ಹಶ್ವವನ್ನು ಹಿಡ್ಕೊಂಡು ಆಭರಣದ ಗಂಟು ಮುಟ್ಟಲ್ಲಿ ತಗೊಳ್ಳೋಣ ಅಂತ ಪಕ್ಕಕ್ಕೆ ನೋಡ್ತಾರೆ ಇಟ್ಟಿದ್ದ ಆಭರಣವಿಲ್ಲ ಕಟ್ಟಿದ್ದ ಅಶ್ವವು ಹೇ ಶನಿದೇವಾ ಬಾದುರದ್ದರ ಕಾಕಾ ವಾಹನ ಕಲಿಯುಗದ ಒಡೆಯ ಇದೇನಪ್ಪ ನಿನ್ನ ಲೀಲೆ ಈ ಅಶ್ವ ಆಭರಣ ಇವರ ಬಳಿ ಇದ್ದರೆ ಸುಖ ಜೀವನವನ್ನು ಮಾಡ್ತಾರೆ ಅಂತ ಅದನ್ನು ಕಿತ್ತುಕೊಂಡೆಯಾ ಅಳತೆ ಇಲ್ಲದ ನಿನ್ನ ಮಾಯೆ ತಿಳಿಯಲ್ಯಾರಿಗೆ ಸಾಧ್ಯವಯ್ಯ ಅಳತೆ ಇಲ್ಲದ ನಿನ್ನ ಮಾಯ ತಿಳಿಯಲಾರಿಗೆ ಸಾಧ್ಯವಯ್ಯ ಅಳತೆ ಇಲ್ಲದ ನಿನ್ನ ಕಣ್ಣು ತಾಂಗನೆ ನಿನ್ನ ಮರೆತರೆ ಅನ್ನವಿಲ್ಲದೆ ಅಲೆಸುವೆ ಅನ್ನವಿಲ್ಲದೆ ಅಲೆಸುವೆ ಪರಮಾತ್ಮ ನಾನು ಎಂಬುದ ತಿಳಿದಿದೆ ನೀನು ಎಂಬುದ ತಿಳಿದಿದೆ ಧರ್ಮ ಪದದಲ್ಲಿ ನಡೆಸಿ ನನ್ನ ಕರ್ಮ ಪದವ ಅರಿತಿದೆ ಧರ್ಮ ಪದದಲ್ಲಿ ನಡೆಸಿ ನನ್ನ ಕರ್ಮ ಪದವ ಹರಿದಿದೆ ಕರ್ಮ ಪದವ ಹರಿದಿದೆ ನನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಿಲ್ಲ ನನ್ನ ಮಾಯೆ ತಿಳಿಯಲಾರಿಗೆ ಸಾಧ್ಯವಿಲ್ಲ
ಭೂಮಿಗೂ ಆಕಾಶಕ್ಕೂ ಅಳತೆಗೋಲನ್ನು ತಳೆದು ನಿನ್ನ ಮಾಯ ಅಳಿಯಕ್ಕಾಗಲ್ಲ. ನಿನ್ನ ಮಹಿಮೆಯನ್ನ ಸರಿದೂಗಲು ಯಾರಿಗೂ ಸಾಧ್ಯವಿಲ್ಲ ಪ್ರಪಂಚದಲ್ಲಿ. ದೇವಿ ಬಾ ಬಾ ಹೇಳಿ ಆ ತುಂಬಿದ ಗರ್ಭಿಣಿ ಚಂದ್ರಹಾಸನ ಕರ್ಕೊಂಡು ಆ ವಟವೃಕ್ಷವನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದಾರೆ. ಸೂರ್ಯನು ನಡುನೆತ್ತಿ ಮೇಲೆ ಬಂದ. ಕಡು ಬಿಸಿಲಿನ ತಾಪ. ಕಾದ ಕಲ್ಲು ಮುಳ್ಳಿನ ಮೇಲೆ ಪಾದವನ್ನು ಇಟ್ಟರೆ ಆ ಪುಟ್ಟ ಪಾದಗಳಿಗೆ ದಟ್ಟವಾದ ಕಲ್ಲು ಮುಳ್ಳುಗಳು ತಾಕಿ ಆ ಕೋಮಲವಾದ ಪಾದದಿಂದ ರಕ್ತ ಸೋರ್ತಾ ಇದೆ ಚಂದ್ರಹಾಸಿಗೆ. ರಾಡೇಶ್ವರ, ನಾನಿಂದ ನಡೆಯಕ್ಕಾಗಲ್ಲ ರೀ. ನಡೆಯಲಾರೆನ ಕಾಂತ, ನಡೆಯಲಾರೆನ ನಡೆಯಲಾರೆನ ಕಾಂತ, ನಡೆಯಲಾರೆನ ಹರಿಯ ಮುಂದಕ್ಕೆ ಇಡಲ ನಡೆಯಲಾರೆನ ನಾದ ನಡೆಯಲಾರೆನ ಕಾಂತ ಗಂಧವೂ ಇಲ್ಲ ಹತ್ತಲಾರೆ ಬಟ್ಟೆ ಗನ್ನವೂ ಇಲ್ಲ ಹತ್ತಲಾರೆ ಬೆಟ್ಟಗಳು ನಡೆಯಲಾರೆನ ಕಾಂತ ನಡೆಯಲಾರೆನ ಕಾಂತ ದಿವಸವಾಯಿತು, ಹೊಟ್ಟೆಗೆ ತುತ್ತನ್ನವಿಲ್ಲ. 2 ಜೀವದ ಭಾರವನ್ನು ಹೊತ್ತಿದ್ದೀನಿ ಸ್ವಾಮಿ. ನನ್ನಿಂದ ನಡೆಯಕ್ಕಾಗ್ತಾ ಇಲ್ಲ, ನನ್ನಿಂದ ನಡೆಯಕ್ಕಾಗಲ್ಲ. ಮನೋಹರೇ, ನಿನ್ನ ಕಷ್ಟವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಡುಕಾಗಳಿಗೆ ನಾನು ನಡೆಯಕ್ಕಾಗಲ್ಲ ಅಂದ್ರೆ ನಾನು ಏನು ಮಾಡಲೆ? ಇನ್ನು ಸ್ವಲ್ಪ ದೂರ ನಡೆ, ಯಾವುದಾದ್ರೂ ಒಂದು ವೃಕ್ಷದ ಆಶ್ರಯವನ್ನು ಪಡೆಯೋಣ, ಮುಂದೆ ಆಲೋಚನೆ ಮಾಡೋಣ. ನಡೆ ನಡೆ ಅಂತ ಹೋಗ್ತಾ ಇದ್ದಾನೆ. ಮುಂದೆ ಮಹಾರಾಜ ಸತ್ಯವ್ರತ, ಹಿಂದೆ ಚಂದ್ರಹಾಸಿ ಕುಂಟುತ್ತಾ ಕುಂಟುತ್ತಾ ಹೋಗ್ತಾ ಇದ್ದಾರೆ. ಅಲ್ಲೊಂದು ಎಡವುಗಲ್ಲು, ಆ ಕಲ್ಲನ್ನ ಎಡವಿ ಮಹಾರಾಣಿ ಚಂದ್ರಹಾಸೆ ಬಿದ್ದೊಡನೆಯ ಎದುರಿಗಿದ್ದಂತ ಒಂದು ಕಲ್ಲು ಹಣೆಗೆ ಬಡಿಯಿತು. ಆ ಹಣೆಯಿಂದ ರಕ್ತ ದಳ ದಳ ದಣ್ಣವಿದೆ. ಕೆಳಗಡೆ ಬಿದ್ದು ತುಂಬಿದ ಗರ್ಭಿಣಿ ಮಹಾರಾಣಿ ಬಾ ಎಂದು ಕೂಗಲು ಬಾಯಲ್ಲಿ ತ್ರಾಣವೇ ಇಲ್ಲ. ಕೈಸನ್ನಿಂದ ಕರೀತಾವಳಂತೆ, ಸ್ವಾಮಿ ನಾನು ಬಿದ್ದೋಗಿದ್ದೀನಿ ಬನ್ನಿ. ಹಿಂತಿರುಗಿ ನೋಡ್ಬಿಟ್ಟ ಸತ್ಯರ್ವತ. ಅಯ್ಯೋ ಮನೋಹರೇ ಎಂದು ಓಡೋಡಿ ಬಂದ. ಬಿದ್ದಿರುವ ಹೆಂಡತಿಯ 2 ತೋಳುಗಳನ್ನು ಮೇಲಕ್ಕೆತ್ತಿ ನಿಲ್ಲಿಸಿದ. ಅರಿವ ನೆತ್ತರವನ್ನ ತನ್ನ ದೋತ್ರದಿಂದ ಒರೆಸಿ ಹೆಂಡತಿ ಮುಖವನ್ನೇ ಗುರುಗುತ್ತಿ ದೇವಿ ಪ್ರಾಣೇಶ್ವರ, ಹೋಗುವ ಮಾರ್ಗದೊಳಗೆ ಯಾವುದಾದರೂ ದೇವರ
ದೇವಸ್ಥಾನ ಸಿಕ್ಬಿಟ್ರೆ ಆ ದೇವರಿಗೆ ಕೈ ಮುಗಿದು ಕೇಳ್ಕೊಳ್ಳಿ, ಏನಂತ ಕೇಳ್ಕೊಳ್ಳಿ ಸ್ವಾಮಿ. ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದ್ದೆ ನಾನು ನಿಜವಾದರೆ ಈ ಬಂಡ ಸತ್ಯವತನಂತಹ ಗಂಡನನ್ನು ಮಾತ್ರ ನನಗೆ ಕೊಡಬೇಡ ಅಂತ ಕೇಳುತ್ತೇನೆ. ಇಲ್ಲ ಸ್ವಾಮಿ, ಮುಂದಿನ ಜನ್ಮದಲ್ಲಿ ಏಕೆ ಇನ್ನು 10 ಜನ್ಮಗಳನ್ನ ಆ ಶಿವ ನನಗೆ ಹೆಣ್ಣಿನ ಜನ್ಮವನ್ನು ಕೊಟ್ಟರು ಕೊಡು ಶಿವನೇ, ನನಗೆ ಸತ್ತರುವಂತಹ ಪತಿಯನ್ನ ಅಂತ ಕೇಳ್ಕೊತೀನಿ. ಮತ್ತಷ್ಟು ದುಃಖ ಬಂದ್ಬಿಡ್ತು ಸತ್ಯವತನಿಗೆ. ಏಕೆ ನನ್ನ ಮೇಲೆ ಇಷ್ಟೊಂದು ಮಮತೆಯನ್ನ ಪ್ರೇಮವನ್ನ ನೀನಿಟ್ಟಿದ್ದೀಯ ಅಂದ ಮೇಲೆ ಆ ಭಗವಂತ ಶನಿದೇವ ಅತಿಯಾಗಿ ನಾವು ಪ್ರೀತಿಸುವಂತ ವಸ್ತುವನ್ನು ಬೇಗ ಕಿತ್ಕೊಬಿಡ್ತಾನೆ, ಬೇಗ ಅದನ್ನೇ ಕಸ್ಕೊತಾನೆ. ನಿನ್ನನ್ನು ಯಾವಾಗ ನನ್ನಿಂದ ದೂರ ಮಾಡ್ತಾನೋ ನನಗೆ ಭಯವಾಗಿದೆ, ನನಗೆ ದೇವಿ, ನನಗೆ ಭಯವಾಗಿದೆ. ಚಿಂತೆ ಮಾಡಬೇಡ, ನಡೆ ಹೋಗೋಣ. ಬಹಳ ದೂರ ನಡೆದಿದ್ದಾರೆ, ಸಾಯಂಕಾಲವಾಗೋಯಿತು. ಅಲ್ಲೊಂದು ವಿಶಾಲವಾದ ವೃಕ್ಷ, ಆ ವೃಕ್ಷದ ತಳಗಡೆ ಒಂದು ಕುಂತ್ಕೋತಾರೆ ಚಂದ್ರಹಾಸೆ ಅಂತೇಳಿ. ಪ್ರಾಣೇಶ್ವರ ಹೇಳ್ದೇವಿ, ಹಕಟ ಕಟ ಜಠರರಿ ಬಹು ಸಂಕಟವಾಗುತ್ತಿರುವುದೋ ಪ್ರಕಟ ಮಾಡಿದಾಗವಾಗುತ್ತಿರುವುದೋ ಜಲಕಾಂತ. ಜಠರ ಒಣಗ್ತಾ ಇದೆ ಸ್ವಾಮಿ, ಬಾಯಾರಿಕೆ ಆಗ್ತಾ ಇದೆ, ಬೇಗ ಹೋಗಿ ಎಲ್ಲಿ ಯಾರು ಸ್ವಲ್ಪ ನೀರು ತಗೊಬನ್ನಿ. ದೇವಿ, ನಾನು ಈ ಕತ್ತಲಲ್ಲಿ ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗಲಿ? ಚಂದ್ರಹಾಸಿ ಹೇಳ್ತೀನಿ, ನಿಜ ಸ್ವಾಮಿ, ಹೆಣ್ಣಿನ ಅಂಗ ಸಂಗದ ಸುಖ ಬೇಕಾಗುವ ತನಕ ಅವಳ ಹಿಂದೆ ಮುಂದೆ ನಲಿದಾಡುತ್ತಾ ಅವಳನ್ನು ಅನುಭವಿಸಿ ಮಕ್ಕಳನ್ನು ಹೆರುವ ಯಂತ್ರವನ್ನಾಗಿ ಮಾಡಿ ನಮ್ಮನ್ನ ಕಷ್ಟದಲ್ಲಿರುವಾಗ ದುಃಖದಲ್ಲಿರುವಾಗ ದುಃಖಕ್ಕೀಡಾದಾಗ ತೊಟ್ಟು ನೀರು ತನ್ನವನ್ನು ಕೇಳಿದ್ರೆ ನಿಮಗೆ ಕತ್ತಲೆ ಹಾಗೆ ಹೀಗೆ ಎಂದು ಸಮೂಹವನ್ನು ಹೇಳಿ ನಿಮ್ಮ ಜವಾಬ್ದಾರಿನ ಕಳ್ಕೊಂಡ್ಬಿಡ್ತೀರಿ. ಪಾಪಿ ಆದ ಹೆಣ್ಣಿನ ಜನ್ಮವನ್ನು ಪಡೆದಂತ ನಾವಲ್ಲವೇ ನಿರ್ಭಾಗ್ಯರು, ನಾವಲ್ಲವೇ ನಿರ್ಭಾಗ್ಯರು. ಹೆಂಡತಿಯ ಆ ಬಾಯಿನ ಮುಟ್ಟನೆ ಹಾಗನ್ಬೇಡ ಕಣೆ, ನೀನು ನನ್ನನ್ನು ಮಾತ್ರ ಹಾಗನ್ಬೇಡ. ತೊಟ್ಟು ನೀರನ್ನು ತಂದು ಕೊಡಲಾರಂತಹ ಕೆಟ್ಟ ಗಂಡನನ್ನು ನೀನು ಕೈ ಹಿಡಿದಿಲ್ಲ ಚಂದ್ರಹಾಸೆ, ಕೆಟ್ಟ ಗಂಡನನ್ನು ಕೈ ಹಿಡಿದಿಲ್ಲ. ಹಾಗಾದ್ರೆ ಹೋಗಿ ಸ್ವಾಮಿ ನೀರು ತಗೊಂಡು ಬಂದಿ. ದಟ್ಟವಾದ ಅರಣ್ಯದೊಳಗೆ ದುಷ್ಟ ಮೃಗಗಳ ಮಧ್ಯದಲ್ಲಿ ಒಬ್ಬಂಟಿಗಳಾದ ನೀನೊಬ್ಬಳನ್ನೇ ಬಿಟ್ಟು ಹೋದ್ರೆ ಆ ದುಷ್ಟ ಮೃಗಗಳೇನಾದರೂ ನಿನ್ನನ್ನು ನಾನು ಬರೋಷ್ಟೊಳಗೆ ಬಾಯಲ್ಲಿ ಹಾಕಬಿಟ್ರೆ ನನಗೆ ಯಾರೇ ದಿಕ್ಕು? ನಾನು ಯಾರನ್ನ ಚಂದ್ರಹಾಸೆ ಅಂತ ಕರೀಲೆ? ನನಗಿನ್ಯಾರೇ? ಅದಕ್ಕಾಗಿ ಮಾತನ್ನು ಹೇಳ್ತೀನಿ, ನಿನಗೆ ನೀರನ್ನು ತಂದು ಕೊಡಲಾರಂಥ ಪಾಪಿ ನಾನಲ್ಲ ಸ್ವಾಮಿ. ಯಾವ ದುಷ್ಟ ಮೃಗಗಳು ನನ್ನನ್ನೇನು ಮಾಡಲ್ಲ, ಯಾವ ಕೆಟ್ಟ ಮೃಗಗಳು ನನ್ನನ್ನು ಮುಟ್ಟಲ್ಲ. ನೀವೇನು ಚಿಂತೆ ಮಾಡಿ ಬೇಗ ಹೋಗಿ ಜಲ ತಗೊಂಡು ಬನ್ನಿ. ಒಂದ್ ವೇಳೆ ನೀವು ಜಲ ತರಲಿಲ್ವೇ ನಿಮ್ಮ ಪಾದದ ಮೇಲೆ ಬಿದ್ದು ನಾನು ಪ್ರಾಣ ಕಳಿಸ್ಬಿಡ್ತೀನಿ ಅಂತ ಹೇಳಿ ಸತ್ತಿರೋ ತನ್ನ ಪಾದದ ಮೇಲೆ ಬಿದ್ದು ಮಿಲಿಮಿಲಿನ ಒದ್ದಾಡುತ್ತಾ ಇದ್ದಾಳೆ. ಇಲ್ಲ ಇಲ್ಲ, ನಾನು ನಿನ್ನ ಕಣ್ಣಿಂದ ನೋಡ್ಕೊಂಡು ನಾನಿರಕ್ಕಾಗಲ್ಲ, ಜಲವನ್ನು ತಂದು ಹೋಗ್ತೀನಿ ದೇವಿ, ನೀನು ಸ್ವಲ್ಪ ಶಾಂತಳಾಗು ಅಂತ ಹೇಳಿ ತನ್ನ ಕೈಯಲ್ಲಿದ್ದಂಥ ಒಂದು ಉಂಗುರ, ಯಾವುದೋ ವಜ್ರದ ಉಂಗುರ, ಕತ್ತೆಗಿಡ್ಬಿಟ್ರೆ ಅದರಿಂದ ಬೆಳಕು ಬತ್ತಿತ್ತು. ಅಂಥ ಉಂಗುರ ಸತ್ತಿರೋ ತನ್ನ ಬೆರಳಲ್ಲಿತ್ತು. ಈ ಬೆಳಕಿನ ಸಹಾಯದಿಂದ ನಾನು ಜಲವನ್ನು ಹುಡುಕಿಕೊಂಡು ಹೋಗ್ತೀನಿ. ನಾ ಬರುವ ತನಕ ಈ ಜಾಗವ ಬಿಟ್ಟು ಕದಲದಿರೇ. ಹೌದು, ಚಂದ್ರಖ ನಾನು ಎಷ್ಟು ಹೊತ್ತಾದ್ರೂ ಸರಿ ನಾನು ಜಲ ತಗೊಂಡು ಬಂದೇ ಬರ್ತೀನಿ. ಆಗ ನಾನು ಬರೋ ತನಕ ಈ ಜಾಗ ಬಿಟ್ಬಿಟ್ಟು ನೀನು ಎಲ್ಲೂ ಅಲಗಾಡಬೇಡ, ಗೊತ್ತಾಗಿದೆ? ಬೇಗ ಹೋಗಿ ಸ್ವಾಮಿ, ಬೇಗ ಹೋಗಿ. ಹೆಂಡತಿ ಮುಖವನ್ನೇ ದುರ್ಗುಟ್ಟು ನೋಡ್ತಾನೆ. ಯಾಕೆ ನಾನು ಹಿಂತಿರುಗಿ ಕಾಡಿನಲ್ಲಿ ಬರ್ತೀನೋ ಮತ್ತೆ ಇವಳ ಮುಖಾರವಿಂದ ನನಗೆ ಸಿಗುತ್ತೋ? ಪರಮೇಶ್ವರ ಶನಿದೇವ ತೊರೆದೇನೋ ನಾನೀ ನದಿಯಳದರೆಯೋ ತೊರೆದೇನೋ ನಾನೀ ನದಿಯಳದರೆಯೋ
ತೊರೆದು ಕೋಪೆನು ಶಿವನೇ ನನ್ನ ಸತಿಯ ರಕ್ಷಿಸೋ ಶಂಭು ಶಂಕರ. ಅಗ್ನಿಸಾಕ್ಷಿಯಾಗಿ ತಾಲಿ ಕಟ್ಟಿದ ನನ್ನ ಸಹಧರ್ಮಿಣಿಯನ್ನ ನಾನು ಕೈ ಹಿಡಿದ ಹೆಂಡತಿಯನ್ನು ನನ್ನ ಒಪ್ಪಿಸಿ ಹೋಗ್ತಾ ಇದ್ದೀನಿ ಪರಮಾತ್ಮ. ನಾನು ಹಿಂತಿರುಗಿ ಬರುವ ತನಕ ಇದು ನಿನ್ನ ಜವಾಬ್ದಾರಿ ಅಂತ ಹೇಳಿ ಹರ ಹರ ಮಹದೇವ ಹೊರಟಿದ್ದಾರೆ. ಕಲ್ಲು ಮೆಲ್ಲೆನ್ನದೆ ಹುಡುಕಾಡಿ ತಡಗಾಡಿ ಕೆಲವನ್ನು ಹುಡುಕುತ್ತಾ ಹೋಗ್ತಾ ಇದ್ದಾರೆ. ಎಷ್ಟು ದೂರ ನಡೆದರೂ ಎಲ್ಲೂ ಒಂದು ತೊಟ್ಟು ನೀರು ಸಿಕ್ಕಿಲ್ಲ. 10 ಮೈಲಿಗಳ ದೂರ ನಡೆದು ಹೋದ್ರೆ ಭಗವಂತನ ಮಾಯೆಯನ್ನು ಜಲದ ಕಂದಕಕ್ಕೆ ಏನಂತಾರೆ? ಕೊರ್ಕಲು, ಹಳ್ಳ ಅಂತಲೂ ಅಂತಾರೆ, ಕಮರಿ ಅಂತಾರೆ. ಅಂತಹ ಒಂದು ಆ ಕೊರಕೊಳಗೆ ಜಲ ಜುಳು 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 ಅಂತ ಬೀಳುವ ಶಬ್ದವನ್ನು ತೋರಿಸ್ತಾರೆ ಪರಮಾತ್ಮ. ಸಾಮಾನ್ಯ ಓಹೋ ನೀರು ಬರ್ತಾ ಇದೆ, ಆಸೆ ಹೆಂಡತಿಗೆ ತೆಗೆದುಕೊಂಡು ಹೋಗಿ ಅವಳ ಆಸೆಯನ್ನು ಈಡೇರಿಸ್ತೀನಿ, ಅವಳ ಪ್ರಾಣವನ್ನು ಕಾಪಾಡ್ತೀನಿ. ಓಡೋಡಿ ಬಂದ, ಕೈಯಲ್ಲಿ ಉಂಗುರ ಇಕ್ಕಲ್ಲ, ಒಳಗಿಳಿದ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿ ಕೈಲಿದ್ದ ಉಂಗುರವನ್ನು ಪಕ್ಕದಲ್ಲಿದ್ದ ಒಂದು ಕಲ್ಲು ಮೇಲೆ ಮಡಗದ. ಮಗೆಯಕ್ಕೆ ಪಾತ್ರೆ ಇಲ್ಲ ಒಂದು ಗಡಿಗೆ ಇಲ್ಲ. ಮೊಣಕಾಲುದ್ದ ನೀರಿಗಿಳಿದ ರಾಜ ಉಂಗುರವನ್ನು ಕಲ್ಲು ಮೇಲೆ ಮಡಗವನೇ. ಅಲ್ಲೇ ಇದ್ದಂತ ಒಂದು ಕಮಲಪತ್ರ ಅಂದ್ರೆ ತಾವರೆಗಳಿಗೆ ಕಮಲಪತ್ರ ಅಂತ. ಆ ಕಮಲಪತ್ರವನ್ನು ಕಿತ್ತುಕೊಂಡ, ಧ್ವನಿಯನ್ನಾಗಿ ಮಾಡಿಕೊಂಡ, ಆ ಧ್ವನಿ ಅಗಲವಾದ ಧ್ವನಿ ಕಟ್ಟಿಕೊಂಡ, ಜಲವನ್ನ ಮಗೆದು ಮೇಲಕ್ಕೆದ್ದ. ಅಂತರಿಕ್ಷದಲ್ಲಿ ಪರಮಾತ್ಮ ನೋಡ್ದ, ಈ ಉಂಗುರವನ್ನು ಕೈಲಿದ್ರೆ ಈಗಲೇ ತಗೊಂಡೋಗಿ ಹೆಂಡತಿಗೆ ನೀರು ಕೊಟ್ಟು ಬಿಡ್ತಾನೆ. ಅದು ಆಗಬಾರದು. ಎತ್ತಿದರು ತನ್ನರ್ಥವ ಪರಮಾತ್ಮನ ಕೈ ಸೇರಿದ ಉಂಗುರ. ಇಲ್ಲಿದ್ದ ಉಂಗುರ ಬರ್ರಂತ ಹೋಗಿ ಪರಮಾತ್ಮ ಕೈಗಳಿಸಿರ್ತಾನೆ. ಜಲವನ್ನು ಮಗೆದ ರಾಜ ಉಂಗುರವನ್ನು ತೆಗೆದುಕೊಳ್ಳಲು ಪಕ್ಕಕ್ಕೆ ನೋಡ್ತಾನೆ. ಇಟ್ಟಿದ್ದ ಉಂಗುರ ಮಾಯ. ಶ್ರೀಮದ್ರಮಾರಮಣ ಗೋವಿಂದ, ನವಗ್ರಹಗಳ ಬಾಲಕ್ಕೆ ಗೋವಿಂದ, ಭಕ್ತನುದಾರ ಮಾಡ ಗೋವಿಂದ.